ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಪರಿಸರ ಅಧ್ಯಯನ ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಸಮಾಜ ಮತ್ತು ಸಾರಿಗೆ ಅಥವಾ ಕುಟುಂಬ ಮತ್ತು ಸಾರಿಗೆ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಸಮಾಜದ ಅತಿ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರೆ ಆಪ್ಷನ್ ಹೀಗಿದೆ: ಶಾಲೆ, ಮನೆ, ಕುಟುಂಬ ಆ್ಯಂಡ್ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಸಮಾಜ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಅತಿ ಚಿಕ್ಕ ಕುಟುಂಬ ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ, ಕುಟುಂಬ ಅಂತಕ್ಕಂಥದ್ದು ಸಮಾಜದ ಒಂದು ಅತಿ ಚಿಕ್ಕ ಘಟಕ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಹಲವಾರು ಕುಟುಂಬಗಳ ಸಮೂಹವೇ ಡ್ಯಾಶ್ ಆಧಾರವಾಗಿದೆ ಅಂತ ಕೊಟ್ಟಿದ್ದಾರೆ. ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಜಿಲ್ಲೆಗೆ ಆ್ಯಂಡ್ ಸಮಾಜಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಹಲವಾರು ಕುಟುಂಬಗಳ ಸಮೂಹ ನಾವು ಸಮಾಜ ಅಂತ ಹೇಳ್ತೀವಿ. ಫಸ್ಟ್ಗೆ ಸಮಾಜ ಅಂತಕ್ಕಂಥದ್ದು ಇರಲಿಲ್ಲ, ಬಟ್ ಆದರೆ ಮಾನವ ಅಂತಕ್ಕಂಥದ್ದು ಒಬ್ಬ ಸಂಘಜೀವಿ ಅಂತ ಹೇಳ್ತೀವಿ. ಸೊ ಒಬ್ಬರಿಗೊಬ್ಬರು ಹೊಂದಾಣಿಕೆ ಬೇಕಾಗುತ್ತೆ ಆ್ಯಂಡ್ ಸಹಕಾರ ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಹಲವಾರು ಕುಟುಂಬಗಳು ಸೇರಿ ಒಂದು ಸಮಾಜವನ್ನು ನಿರ್ಮಾಣವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆನ್ಸರ್ ಬಂದು ಇಲ್ಲ, ಆಪ್ಷನ್ ಡಿ ಸಮಾಜ. ಇಟ್ ಮೀನ್ಸ್ ರಾಜ್ಯ, ರಾಷ್ಟ್ರ, ಜಿಲ್ಲೆ ಅಂತಕ್ಕಂಥದ್ದು ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಬಟ್ ಇಲ್ಲಿ ಕುಟುಂಬಗಳ ಸಮೂಹ ಅಂತ ಹೇಳಿದಾಗ ಅಲ್ಲಿ ಸಮಾಜ ಅಂತಕ್ಕಂಥದ್ದು ಬರುತ್ತೆ. ಸಮಾಜ ಅಂತ ಹೇಳಿದಾಗ ಅಲ್ಲಿ ಜನಗಳ ಹೊಂದಾಣಿಕೆ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮೂರನೇ ಕ್ವಶನು: ಪುರಾತನ ಕಾಲದಲ್ಲಿ ಯಾವ ಕುಟುಂಬ ಪದ್ಧತಿಯೇ ಜಾರಿಯಲ್ಲಿತ್ತೆಂದು ಹಲವರ ಅಭಿಪ್ರಾಯ ಅಂತ ಕೊಟ್ಟಿದ್ದಾರೆ. ಸೊ ಪುರಾತನ ಕಾಲದಲ್ಲಿ ಯಾವ ಕುಟುಂಬ ಪದ್ಧತಿಯೇ ಜಾರಿಯಲ್ಲಿತ್ತೆಂದು ಹಲವರ ಅಭಿಪ್ರಾಯ. ಸೊ ನಾವು ಗೊತ್ತಿರುತ್ತೆ ಏನು ಹೇಳ್ತೀವಿ ಅಂತ ಹೇಳಿದರೆ, ಹಳೆ ಪ್ರಾಚೀನದಲ್ಲೆಲ್ಲ ಅವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು. ಇತ್ತೀಚೆಗೆ ವಿಭಕ್ತ ಕುಟುಂಬಗಳು ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತೀವಿ. ಬಟ್ ಇದು ಪುರಾತನ ಕಾಲದಲ್ಲಿ, ಇಟ್ ಮೀನ್ಸ್ ತುಂಬ ಹಳೆಯದು. ಪುರಾತನ ಅಂತ ಹೇಳಿದ್ರೆ ತುಂಬ ವರ್ಷಗಳ ಹಿಂದೆ ಅಂತ ಹೇಳಿದಾಗ ಇಲ್ಲಿ ಕುಟುಂಬ ಪದ್ಧತಿ ಅಂತಕ್ಕಂಥದ್ದು ವಿಭಕ್ತ ಕುಟುಂಬ, ಆಪ್ಷನ್ ಡಿ ಏನಿದೆ ವಿಭಕ್ತ ಕುಟುಂಬದಲ್ಲಿ ಇತ್ತು ಅಂತಕ್ಕಂಥದ್ದು ಕೆಲವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಹೇಳ್ತಾರೆ, ಈಗ ರೀಸೆಂಟಾಗಿ ಏನು ಹೇಳ್ತಾರೆ, ಮೊದಲು ಅವಿಭಕ್ತ ಕುಟುಂಬ ಇತ್ತು, ಸೊ ಅದು ಮರೆಯಾಗಿ ಈಗೆಲ್ಲ ವಿಭಕ್ತ ಕುಟುಂಬ ಬರ್ತಾ ಇದೆ ಅಂತ. ಬಟ್ ಅದಕ್ಕೂ ಹಿಂದೆ ಪುರಾತನ ಕಾಲದಲ್ಲಿ ಈ ಒಂದು ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಜಾರಿಯಲ್ಲಿ ಇತ್ತು ಅಂತಕ್ಕಂಥದ್ದು ಕೆಲವರ ಒಂದು ಅಭಿಪ್ರಾಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮಾತೃಪ್ರಧಾನ ಕುಟುಂಬ ಪದ್ಧತಿಯಲ್ಲಿ ತಾಯಿಯೇ ಮನೆಯ ಯಜಮಾನ, ಅವಳ ನಂತರ ಯಾರು ಅಂತ ಕೇಳಿದರೆ. ಸೊ ನೋಡಿ, ಇಲ್ಲಿ ಪಿತೃಪ್ರಧಾನ ಕುಟುಂಬ ಅಂತ ಹೇಳಿದಾಗ ಅಲ್ಲಿ ತಂದೆ ಅಂತಕ್ಕಂಥವ್ರು ಮನೆಯ ಯಜಮಾನ ಆಗಿರ್ತಾರೆ. ಆ್ಯಂಡ್ ತಂದೆಯ ನಂತರ ಅಂತಕ್ಕಂಥ ಬಂದ ಸ್ಥಾನದಲ್ಲಿ ಹಿರಿಯ ಅಣ್ಣ ಅಂತಕ್ಕಂಥವ್ರು ಯಜಮಾನರಾಗುತ್ತಾರೆ. ಬಟ್ ಇಲ್ಲಿ ಕೇಳೋದೇನು, ಮಾತೃಪ್ರಧಾನ ಕುಟುಂಬ ಅಂತ ಕೇಳೋದ್ರಿಂದ ಮಾತೃ ತಾಯಿ ಅಂತಕ್ಕಂಥವ್ರು ಮನೆಯ ದೊಡ್ಡ ಯಜಮಾನಿ ಆಗಿರ್ತಾರೆ. ಅವರ ನಂತರ ಬರ್ತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥದ್ದೇನು, ಮಾತೃ ಮೀನ್ಸ್ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಹಿರಿಯ ಮಗಳು ಅಂತಕ್ಕಂಥದ್ದು ತಾಯಿಯ ನಂತರ ಸ್ಥಾನದಲ್ಲಿ ಈ ಒಂದು ಯಜಮಾನಿಕೆಯನ್ನು ತಗೊಳ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮಗುವಿಗೆ ಮೊದಲನೇ ಪಾಠಶಾಲೆ ಯಾವುದು ಅಂತ ಕೇಳಿದರೆ ಕುಟುಂಬ, ಶಾಲೆ, ಸಮಾಜ, ಆಶ್ರಮ. ಸೊ ನೋಡಿ, ಕ್ವಶನ್ಸ್ಗಳು ತುಂಬ ಸಿಂಪಲ್ ಆಗಿದ್ದಾವೆ, ಬಟ್ ಆನ್ಸರ್ಗಳು ಕೆಲವೊಂದು ನಾವು ನೋಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಸೊ ಲಾಸ್ಟ್ ಒಂದು 2015 ಪ್ರಶ್ನೆ ಪತ್ರಿಕೆ ಹೀಗಿದೆ ನೋಡಿ. ಫಸ್ಟ್ ಕ್ವಶನ್ನೇ ಕೇಳಿದರೆ, ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಆ ಕುಟುಂಬವನ್ನು ಹೀಗೆ ಕರೆಯಬಹುದು: ನಗರ ಕುಟುಂಬ, ವಿಭಕ್ತ ಕುಟುಂಬ ಆ್ಯಂಡ್ ಒಟ್ಟು ಕುಟುಂಬ ಆ್ಯಂಡ್ ಅವಿಭಕ್ತ ಕುಟುಂಬ. ಫಸ್ಟ್ ಕ್ವಶನ್ನೇ ಇದಾಗಿದೆ. ಸೊ ಹಾಗಾಗಿ ನೀವು ಈ ಒಂದು ಕುಟುಂಬದ ಬಗ್ಗೆ ನೀವು ನೋಡಲೇಬೇಕಾಗುತ್ತೆ. ಸೊ ಆನ್ಸರ್ ಬಂದು ಇದಕ್ಕೆ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಇಟ್ ಮೀನ್ಸ್ ಪೋಷಕರು ಮತ್ತು ಅವ್ರ ಮಕ್ಕಳು ಅಷ್ಟೇ ಇರ್ತಕ್ಕಂಥದ್ದು, ಅಪ್ಪ ಅಮ್ಮ ಮಕ್ಕಳು ಅಂತಕ್ಕಂಥದ್ದು. ಸೊ ನಾವು ವಿಭಕ್ತ ಕುಟುಂಬ ಅಂತ ಹೇಳ್ತೀವಲ್ವಾ. ಸೊ ಹಾಗಾಗಿ ನಾವು ಈ ಒಂದು ಕುಟುಂಬದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದು ಈಸಿ ಅಂತ ಅನಿಸಿದ್ರು, ಕೆಲವೊಂದು ಟ್ರಿಕ್ಕಿ ಕ್ವಶನ್ಸ್ಗಳು ಅದರಲ್ಲೂ ಸಹ ಇರ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ: ಮಗುವಿಗೆ ಮೊದಲನೇ ಪಾಠಶಾಲೆ ಯಾವುದು ಅಂತ ಕೇಳಿದರೆ ಕುಟುಂಬ, ಶಾಲೆ, ಸಮಾಜ, ಆಶ್ರಮ ಅಂತ ಕೊಟ್ಟಿದ್ದಾರೆ. ಮಗುವಿಗೆ ಮೊದಲನೇ ಪಾಠಶಾಲೆ ಅಂತ ಹೇಳಿದರೆ ಆಪ್ಷನ್ ಎ ಕುಟುಂಬ. ಅಬ್ಸಲ್ಯೂಟ್ಲಿ ಅಲ್ವಾ. ಸೊ ಮಗು ಅಂತಕ್ಕಂಥದ್ದು ಫಸ್ಟ್ ಹುಡ್ತಕ್ಕಂಥದ್ದೇ ಒಂದು ಮನೆ ಒಳಗಡೆ. ಸೊ ಆ ಕುಟುಂಬದ ಒಳಗಡೆ ಫಸ್ಟ್ ಅದನ್ನು ಕಲಿತು ಅದಾದ ನಂತರ ಸಮಾಜವನ್ನು ನೋಡುತ್ತೆ, ಸಮಾಜ ನಂತರ ಶಾಲೆಯನ್ನು ನೋಡ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ ಕುಟುಂಬ ಮೊದಲ ಪಾಠಶಾಲೆ ಆಗುತ್ತೆ ಒಂದು ಮಗುವಿಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮಗುವಿನ ಮೊದಲ ಗುರು ಯಾರು ಅಂತ ಕೇಳಿದರೆ ತಂದೆ, ತಾಯಿ, ಗುರುಗಳು ಆ್ಯಂಡ್ ಮಠಾಧೀಶರು. ಅಲ್ವಾ ಮಗುವಿನ ಮೊದಲ ಗುರು ಅಂತ ಹೇಳಿದ್ರೆ ನಾವು ಲಾಸ್ಟ್ ಕ್ವಶನ್ ನೋಡಿದ್ವಿ ಅಲ್ವಾ, ಮಗುವಿಗೆ ಮೊದಲ ಪಾಠಶಾಲೆ ಕುಟುಂಬ ಹೇಗೋ ಅದೇ ರೀತಿ ಮಗುವಿನ ಮೊದಲ ಗುರು ಅಂತ ಹೇಳಿದರೆ ತಾಯಿಯವರ ತಾಯಿಯಾಗಿರ್ತಾರೆ. ಅದಾದ ನಂತರ ಮಿಕ್ತವರೆಲ್ಲ ಬರ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಹೆಂಗಸರು ಮನೆಯಲ್ಲಿಯೇ ಇದ್ದು ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಾರೆ. ಸೊ ಇಟ್ ಮೀನ್ಸ್ ಹೆಂಗಸರು ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನು ನೋಡ್ಕೊಳ್ತಾರೆ, ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಬೇರೆ ಒಂದು ಆಪ್ಷನ್ಸ್ಗಳು ಅವ್ರಿಗೆ ಇರೋದಿಲ್ಲ ಅಂತಕ್ಕಂಥದ್ದು ಅರ್ಥ ಬರುತ್ತೆ ಇಲ್ಲಿ. ಸೊ ಆಪ್ಷನ್ ಎ ಹೀಗಿದೆ: ಪಿತೃಪ್ರಧಾನ ಕುಟುಂಬ, ಅವಿಭಕ್ತ ಕುಟುಂಬ, ಮಾತೃಪ್ರಧಾನ ಕುಟುಂಬ ಆ್ಯಂಡ್ ವಿಭಕ್ತ ಕುಟುಂಬ. ಸೊ ಇಲ್ಲಿ ನೋಡಿ, ಹೆಂಗಸರು ಅಂತ ಹೇಳಿದಾಗ ಇಲ್ಲಿ ಹೆಂಗಸರಿಗೆ ಪ್ರಾತಿನಿಧ್ಯನ ಕೊಟ್ಟಿಲ್ಲ. ಇಟ್ ಮೀನ್ಸ್ ಹೆಂಗಸರು ಮನೆಯಲ್ಲಿಯೇ ಇದ್ದು ಮನೆಗೆಲಸಕ್ಕೆ ಮಾತ್ರ ಸೀಮಿತ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ತಲೆಮಾರಿಂದ ಬಂದಿರತಕ್ಕಂಥದ್ದು ನಾವು ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಆಗೋದಿಲ್ಲ. ಆ್ಯಂಡ್ ಮಾತೃಪ್ರಧಾನ ಅಂತ ಹೇಳಿದಾಗ ಇಲ್ಲಿ ತಂದೆಗೆ ಪಿತೃಪ್ರಧಾನ ಕುಟುಂಬದಲ್ಲಿ ತಂದೆಗೆ ಒಂದು ಪ್ರಾಧಾನ್ಯತೆ ಬರುತ್ತೆ, ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಗೆ ಪ್ರಾಧಾನ್ಯತೆ ಬರುತ್ತೆ. ಬಟ್ ಇಲ್ಲಿ ತಾಯಿ ಅಂತಕ್ಕಂಥವ್ರಿಗೆ ಮನೆಗೆಲಸಕ್ಕೆ ಸೀಮಿತ ಅಂತ ಹೇಳಿರೋದ್ರಿಂದ ಇದು ಸಹ ಬರೋದಿಲ್ಲ.
ಆ್ಯಂಡ್ ನೆಕ್ಸ್ಟ್ ವಿಭಕ್ತ ಕುಟುಂಬ ಅಂತ ಹೇಳಿದಾಗ ಅಲ್ಲಿ ತಂದೆ ತಾಯಿ ಮಕ್ಕಳು ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಮಾತ್ರ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಆಪ್ಷನ್ ಎ ಏನಿದೆ ಪಿತೃ ಪ್ರಧಾನ ಕುಟುಂಬ. ಇಟ್ ಮೀನ್ಸ್ ತಂದೆಯೇ ಅಲ್ಲಿ ಮೊದಲ ಆದ್ಯತೆ ಇರುತ್ತೆ, ಗಂಡಸರಿಗೆ ಮೊದಲ ಆದ್ಯತೆ ಇರುತ್ತೆ, ಹೆಂಗಸು ಅಂತಕ್ಕಂಥದ್ದು ಜಸ್ಟ್ ಮನೆ ಕೆಲಸಕ್ಕೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಪಿತೃ ಪ್ರಧಾನ ಕುಟುಂಬ, ತಂದೆ ಅಥವಾ ಗಂಡು ಮಕ್ಕಳ ಒಂದು ಪ್ರಧಾನವನ್ನು ಅಲ್ಲಿ ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇದು, ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯಾವ ಕುಟುಂಬ ಮಾಯವಾಗುತ್ತಿದೆ ಅಂತ ಕೇಳಿದರೆ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ, ಪಿತೃ ಪ್ರಧಾನ ಕುಟುಂಬ ಆ್ಯಂಡ್ ಮಾತೃ ಪ್ರಧಾನ ಕುಟುಂಬ. ಸೊ ಇಲ್ಲಿ 2 ಆನ್ಸರ್ಸ್ನ ತೊಗೊಳ್ಬಹುದು. ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಕೇಳೋದು ಹಿಂದೂ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯಾವ ಕುಟುಂಬ ಮಾಯವಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಮಾಯವಾಗ್ತಿದೆ. ಇಟ್ ಮೀನ್ಸ್ ಲಾಸ್ಟ್ ಒಂದು ಇದರಲ್ಲಿ ಏನು ಹೇಳ್ತೀವಿ ನಾವು, ಜನ್ರೇಷನ್ ಟು ಜನ್ರೇಷನ್ನು ಹಂಗೆ ತಲೆಮಾರುಗಳು ಕಂಟಿನ್ಯೂಟಿಯಾಗಿ ಜೊತೆಲೇ ಬರ್ತಾ ಹೋಗ್ತಿದ್ವಿ. ಇತ್ತೀಚೆಗೆ ಏನಾಗ್ತಾ ಇದೆ, ಒಂದು ವಿಭಕ್ತ ಕುಟುಂಬಗಳು ಹುಟ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ವಿಭಕ್ತ ಕುಟುಂಬ ಹುಟ್ಕೊಳ್ತಾವೆ ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬಗಳು ಮಾಯವಾಗ್ತಾ ಇದ್ದಾವೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ ಅಂತ ಹೇಳ್ಬಹುದು. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೋದು, ಏನಂತ ಹೇಳಿದ್ರೆ ಪಿತೃ ಪ್ರಧಾನ ಕುಟುಂಬ ಆ್ಯಂಡ್ ಮಾತೃ ಪ್ರಧಾನ ಕುಟುಂಬ ಏನಿದೆಯೋ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಿತೃ ಪ್ರಧಾನ ಕುಟುಂಬ ಅಂತಕ್ಕಂಥದ್ದು ಮಾಯವಾಗಿ ಮಾತೃ ಪ್ರಧಾನ, ಇಟ್ ಮೀನ್ಸ್ ಅಲ್ಲಿ ಪಿತೃ ಮಾತೃ ಯಾರು ಸಹ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ, ಎಲ್ಲ ಸಮಾನರು ಅಂತಕ್ಕಂಥ ಒಂದು ಅರ್ಥನೂ ಸಹ ಬರ್ತಾ ಹೋಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಅವಿಭಕ್ತ ಕುಟುಂಬ ಅಂತ ಕೊಟ್ಟರೆ ಅದನ್ನೇ ಆನ್ಸರ್ ಮಾಡಿ. ಇಟ್ ಮೀನ್ಸ್ ಅವಿಭಕ್ತ ಕುಟುಂಬ ಕೊಡಲಿಲ್ಲ ಅಂತ ಹೇಳಿದಾಗ ನೀವು ಮಾತೃ ಪ್ರಧಾನ ಕುಟುಂಬನೂ ಸಹ ತೊಗೊಳ್ಬೇಕಾಗುತ್ತೆ, ಅಥವಾ ಮಾತೃ ಪಿತೃ ಎರಡು ಸಹ ಸಮಾನ ಅಂತಕ್ಕಂಥ ಅರ್ಥ ಕೊಟ್ಟರು ಸಹ ನೀವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ನವೀನ ಮಾದರಿಯ ಕುಟುಂಬ ಲಕ್ಷಣ. ಇಟ್ ಮೀನ್ಸ್ ನವೀನ ಮಾದರಿ ಅಂತ ಹೇಳಿದರೆ ವಿಭಕ್ತ ಕುಟುಂಬ ಅಂತ ಅರ್ಥ ಬರುತ್ತೆ. ತಂದೆ ತಾಯಿ ಮತ್ತು ಅಲ್ಲಿ ಬರ್ತಕ್ಕಂಥವರ ಮಕ್ಕಳು ಮಾತ್ರ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಭಕ್ತ ಕುಟುಂಬ ಅಥವಾ ನವೀನ ಮಾದರಿಯ ಕುಟುಂಬ ಅಂತಕ್ಕಂಥದ್ದು ಬರೋದಿಲ್ಲ. ನವೀನ ಅಂತ ಹೇಳಿದ್ರೆ ಇಟ್ ಮೀನ್ಸ್ ತಂದೆ ತಾಯಿ ಇರಬೇಕು, ಅವರ ಮಕ್ಕಳುಗಳಿರಬೇಕು, ಅಥವಾ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಅಂತಲೂ ಸಹ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ಇಲ್ಲಿ ತಾಯಿ ತಂದೆ ಮಗ ಸೊಸೆ, ಸೊಸೆ ಅಂತಕ್ಕಂಥದ್ದು ಬರೋದಿಲ್ಲ, ಮಗ ಮಾತ್ರ ಬರ್ತಕ್ಕಂಥದ್ದು. ಆ್ಯಂಡ್ ಕಾಕ್ ತಮ್ಮ ಅಣ್ಣ ಬಾಬಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ಆಗೋದಿಲ್ಲ. ಸೊ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಅಂತಕ್ಕಂಥದ್ದು ನವೀನ ಮಾದರಿಯ ಕುಟುಂಬ ಅಥವಾ ವಿಭಕ್ತ ಕುಟುಂಬದ ಒಂದು ಲಕ್ಷಣ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 10ನೇ ಕ್ವಶನ್ ಹೀಗಿದೆ, ಬುದ್ಧಿಯ ವಿಕಾಸಕ್ಕೆ ಅನಿವಾರ್ಯ ಏನು ಅಂತ ಕೇಳಿದರೆ ಇಟ್ ಮೀನ್ಸ್ ಬುದ್ಧಿ ಬೆಳಿಬೇಕು ಅಂತ ಹೇಳಿದರೆ ಬುದ್ಧಿ ಅಂತಕ್ಕಂಥದ್ದು ಯಾವುದರಿಂದ ಬರ್ತಕ್ಕಂಥದ್ದು, ವಿದ್ಯೆಯಿಂದ ಬರುತ್ತಾ, ಹಣದಿಂದ ಬರುತ್ತೆ, ತಂದೆ ತಾಯಿಗಳಿಂದ ಬರುತ್ತಾ ಅಂತ ಕೇಳಿರ್ತಕ್ಕಂಥದ್ದು. ಸೊ ಬುದ್ಧಿ ಅಂತಕ್ಕಂಥದ್ದು ಜಾಸ್ತಿ ಆಗಬೇಕು ಅಥವಾ ವಿಕಾಸ ಆಗಬೇಕು, ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಆಪ್ಷನ್ ಎ ವಿದ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಲ್ಲಿ. ಆ್ಯಂಡ್ ನೆಕ್ಸ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯು ಫಲಕಾರಿಯಾಗಬೇಕಾದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಫಲಕಾರಿಯಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಮುಖ್ಯ ಆಗಿರುತ್ತೆ, ಸರ್ಕಾರನ, ಶಿಕ್ಷಣನ, ಕುಟುಂಬನ, ಸಮಾಜನ ಅಂತ ಕೇಳಿದರೆ ಹೇಸಿಲ್ಲ ನೋಡ್ತಾ ಹೋದಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಫಲಕಾರಿಯಾಗಬೇಕು ಅಂತ ಹೇಳಿದ್ರೆ ಫಸ್ಟು ಪ್ರಜೆಗೆ ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಸಿಗಬೇಕಾಗುತ್ತೆ. ಇಟ್ ಮೀನ್ಸ್ ಪ್ರಜೆ ಅಂತ ಹೇಳಿದರೆ ಒಬ್ಬ ಏನು ಮನುಷ್ಯ ಅಥವಾ ಮಾನವ ಇರ್ತಾನೋ, ಸೊ ಅವನಿಗೆ ಸರಿಯಾದಂಥ ಒಂದು ಶಿಕ್ಷಣ ಕೊಡಿಸಿದ್ರೆ ಮಾತ್ರ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಸರಿಯಾಗ್ತಕ್ಕಂಥದ್ದು. ಸೊ ಇಲ್ಲಿ ಸರ್ಕಾರ ಅಂತ ಕೊಟ್ಟಿದ್ದಾರೆ, ಶಿಕ್ಷಣ, ಕುಟುಂಬ, ಸಮಾಜ ಅಂತ ಹೇಳಿದರೆ ಸೊ ಮೇಯ್ನಾಗಿ ಪ್ರಜೆ ಬರ್ತಕ್ಕಂಥದ್ದು ಕುಟುಂಬದಲ್ಲಿ, ಸಮಾಜದಲ್ಲಿ, ಸರ್ಕಾರದಲ್ಲಿ ಸಹ ಬಂದರೂ ಸಹ ಆ ಒಂದು ವ್ಯವಸ್ಥೆ ಫಲಕಾರಿಯಾಗಬೇಕು ಅಂತ ಹೇಳಿದರೆ, ಅದೊಂದು ಸಕ್ಸಸ್ನ ಕಾಣಬೇಕು ಅಂತ ಹೇಳಿದರೆ ಅಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಬಿ ಶಿಕ್ಷಣ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವ್ಯಕ್ತಿ ಸಮಾಜದ ಕೇಂದ್ರ ಬಿಂದು, ಈ ಕೇಂದ್ರ ಬಿಂದುವಿನ ಸುತ್ತಲೂ ಇರುವುದು ಏನು ಅಂತ ಕೇಳಿದರೆ ಸೊ ವ್ಯಕ್ತಿ ಸಮಾಜದ ಕೇಂದ್ರ ಬಿಂದು, ಹೌದಲ್ವಾ. ಸೊ ವ್ಯಕ್ತಿ ಅಂತಕ್ಕಂಥದ್ದು ಸಮಾಜ ಮಾಡಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ. ಸೊ ವ್ಯಕ್ತಿ ಇಲ್ಲ ಅಂದಲ್ಲಿ ಸಮಾಜ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇರೋದೇ ಇಲ್ಲ. ಹಾಗಾದರೆ ಈ ಕೇಂದ್ರ ಬಿಂದು ಏನು ವ್ಯಕ್ತಿ ಇದ್ದಾನೋ ಆ ಕೇಂದ್ರ ಬಿಂದುವಿನ ಸುತ್ತಲೂ ಇರ್ತಕ್ಕಂಥದ್ದೇನು, ಶಾಲೆನ, ಸಂಸ್ಥೆನ, ಕುಟುಂಬನ, ಸಮಾಜ ಅಂತ ಕೇಳಿದರೆ ಶಾಲೆ, ಸಂಸ್ಥೆ, ಕುಟುಂಬ, ಸಮಾಜ ಎಲ್ಲನೂ ಸಹ ಒಬ್ಬ ವ್ಯಕ್ತಿಯ ಸುತ್ತಲೂ ಬರ್ತಕ್ಕಂಥದ್ದು. ಬಟ್ ಅಲ್ಲಿ ಮೇಯ್ನಾಗಿ ಕೇಂದ್ರ ಬಿಂದು ಅಂತ ಹೇಳಿದಾಗ ಕೇಂದ್ರ ಬಿಂದುಗೆ ನಾವು ಅರ್ಥ ತಗೊಳ್ತಾ ಹೋದರೆ ಆಪ್ಷನ್ ಸಿ ಏನಿದೆ ಕುಟುಂಬ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಕೆಳಗಿನ ಯಾವ ಹೇಳಿಕೆ ಅನುಕೂಲವಾಗಿದೆ. ಇಟ್ ಮೀನ್ಸ್ ಅವಿಭಕ್ತ ಕುಟುಂಬ ಅಂತ ಹೇಳಿದರೆ ತಲೆಮಾರಿಂದ ತಲೆಮಾರಿಗೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅತ್ತೆ, ಮಾವ, ಮಕ್ಕಳು, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲ ಸೇರ್ಕೊಳ್ತಕ್ಕಂಥದ್ದು ಒಂದು ಅವಿಭಕ್ತ ಕುಟುಂಬ ಅಂತ ಗೊತ್ತಿದೆ. ಬಟ್ ಇಲ್ಲಿ ಯಾವ ಒಂದು ಅನುಕೂಲ ಅಂತ ಹೇಳಿರ್ತಕ್ಕಂಥದ್ದು, ಸದಸ್ಯರು ಕುಟುಂಬದ ಧಾರ್ಮಿಕ ಮತ್ತು ಇತರ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ಳುತ್ತಾರೆ, ಹೌದಲ್ವಾ. ಸೊ ಎಲ್ಲ ಸದಸ್ಯರುಗಳೇನು ಮಾಡ್ತಾರೆ, ಒಂದು ಹಬ್ಬ ದಿನ ಆಗಿರ್ಬೋದು ಅಥವಾ ಯಾವುದೋ ಒಂದು ಫಂಕ್ಷನ್ಗಳಾಗಿರ್ಬೋದು ಎಲ್ಲರೂ ಸಹ ಪಾಲ್ಗೊಳ್ತಕ್ಕಂಥದ್ದು ಕಾಮನ್ನು. ಆ್ಯಂಡ್ ನೆಕ್ಸ್ಟು ಎಲ್ಲರೂ ಏಕರೀತಿಯಾದಂಥ ಶಿಕ್ಷಣವನ್ನೇ ಪಡೆಯುತ್ತಾರೆ. ಸೊ ಇಲ್ಲಿ ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ ಆಗಿರ್ಬೋದು ಅಥವಾ ವಿಭಕ್ತ ಕುಟುಂಬ ಅಂತಲೇ ಆಗಿರ್ಬೋದು ಎಲ್ಲರಿಗೂ ಸಹ ಒಂದೇ ಥರ ಶಿಕ್ಷಣವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಸರಿಯಲ್ಲ. ಸೊ ಹಾಗಾಗಿ ಈ ಒಂದು ಇದನ್ನ ನಾವು ಬಿಡಬೇಕಾಗುತ್ತೆ. ಆಪ್ಷನ್ ಏನಿದೆಯೋ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಿ ನೋಡ್ತಾ ಹೋದರೆ ಸದಸ್ಯರು ಕುಟುಂಬದ ಆಸ್ತಿಯ ಮೇಲೆ ಸಮಾನವಾದ ಹೊಡೆತನವನ್ನು ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನೋವೇ ಸದಸ್ಯರು ಅಂತ ಹೇಳಿದಾಗ ಇಲ್ಲಿ ಪಿತೃಪ್ರಧಾನ ಕುಟುಂಬ ಆಗಿರಲಿ,
ತಂದೆಯವರ ಒಂದು ಸ್ಥಾನ ಮುಖ್ಯವಾಗಿರುತ್ತೆ. ಬಟ್ ಎಲ್ಲರಿಗೂ ಸಹ ಒಂದು ಒಡೆತನ ಅಂತಕ್ಕಂಥದ್ದು ಸಿಗೋದಿಲ್ಲ. ಯಾರು ಹಿರಿಯರು ಇರ್ತಾರೋ ಅವ್ರಿಗೆ ಮಾತ್ರ ಒಂದು ಒಡೆತನ ಅಥವಾ ನಾಯಕತ್ವ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಒಂದು ಆಪ್ಷನ್ ಎ, ಸದಸ್ಯರು ಕುಟುಂಬದ ಧಾರ್ಮಿಕ ಮತ್ತು ಇತರ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೊ ವಿಭಕ್ತ ಕುಟುಂಬಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅನ್ವಯ ಆಗ್ತಾ ಇರ್ತಕ್ಕಂಥದ್ದು, ವಿಭಕ್ತ ಅಂತ ಹೇಳಿದ್ರೆ ಅಲ್ಲಿ ಗಂಡ ಹೆಂಡತಿ ಅವ್ರಿಗಿರ್ತಕ್ಕಂಥ ಮಕ್ಕಳು ಮಾತ್ರ ಬರ್ತಕ್ಕಂಥದ್ದು. ಅಲ್ಲಿ ಮೊಮ್ಮಕ್ಕಳಾಗಿರ್ಬೋದು, ಸೊಸೆದಿರಾಗಿರ್ಬೋದು ಅಥವಾ ಅಳಿದಿರಾಗಿರ್ಬೋದು ಯಾವುದು ಅದಕ್ಕೆ ಸಂಬಂಧಪಡೋದಿಲ್ಲ. ಜಸ್ಟ್ ಓನ್ಲಿ ಗಂಡ ಹೆಂಡತಿಯವರ ಮಕ್ಕಳು ಮಾತ್ರ ಅದಕ್ಕೆ ಬರ್ತಕ್ಕಂಥದ್ದು ವಿಭಕ್ತ ಕುಟುಂಬ. ಸೊ ನೋಡೋಣ ಇಲ್ಲಿ ಯಾವುದು ಅನ್ವಯ ಆಗೋದಿಲ್ಲ ಅಂತ. ಆಪ್ಷನ್ ಎ ಹೇಗಿದೆ, ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುತ್ತಾರೆ. ಸೊ ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುತ್ತಾರೆ. ಹೌದು, ಆಗುತ್ತಲ್ವಾ. ಸೊ ಇಲ್ಲಿ ಅವಿವಾಹಿತ ಇಟ್ ಮೀನ್ಸ್ ವಿವಾಹ ಆದಮೇಲೆ ಅಲ್ಲಿ ಹೆಂಡತಿ ಬರ್ತಾರೆ. ಸೊ ಅದು ಅವಿಭಕ್ತ ಕುಟುಂಬ ಆಗಿಬಿಡುತ್ತೆ. ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸ್ತಕ್ಕಂಥದ್ದು ವಿಭಕ್ತ ಕುಟುಂಬ. ಆ್ಯಂಡ್ ನೆಕ್ಸ್ಟು, ಮಕ್ಕಳು ತಮ್ಮ ವಿವಾಹ ಆಗುವವರೆಗೆ ತಮ್ಮ ತಂದೆ ತಾಯಿಯೊಂದಿಗೆ ವಾಸಿಸ್ತಾರೆ. ಹೌದು, ವಿಭಕ್ತ ಕುಟುಂಬದ ಒಂದು ಲಕ್ಷಣ. ಆ್ಯಂಡ್ ನೆಕ್ಸ್ಟ್, ಮಕ್ಕಳು ವಿವಾಹ ಆದ ನಂತರವೂ ಕುಟುಂಬದಲ್ಲಿಯೇ ವಾಸಿಸುತ್ತಾರೆ. ಇದು ಅವಿಭಕ್ತ ಕುಟುಂಬಕ್ಕೆ ಬರ್ತಕ್ಕಂಥದ್ದು. ಸೊ ಇದು ಒಂದು ವಿಭಕ್ತ ಕುಟುಂಬದ ಲಕ್ಷಣ ಆಗೋದಿಲ್ಲ. ಆ್ಯಂಡ್ ಇಂತಹ ಕುಟುಂಬಗಳನ್ನು ಹೆಚ್ಚಾಗಿ ನಗರಗಳಲ್ಲಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಂತಹ ಕುಟುಂಬಗಳನ್ನು ಇಟ್ ಮೀನ್ಸ್ ಯಾವುದನ್ನು ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನು ಜಾಸ್ತಿ ಅಂತಕ್ಕಂಥದ್ದು ನಗರಗಳಲ್ಲಿ ಕಂಡು ಬರುತ್ತೆ. ಹಳ್ಳಿಗಳಲ್ಲಿ ಇದು ರೇರ್ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಸಿಟಿಗಳಲ್ಲೆಲ್ಲ ಸಹ ವಿಭಕ್ತ ಕುಟುಂಬಗಳೇ ಆಗ್ತದೆ. ಬಟ್ ಅದು ಇದಕ್ಕೆ ನಾವು ಆನ್ಸರ್ನ ನೋಡ್ತಾ ಹೋದಾಗ ಮಕ್ಕಳು ವಿವಾಹ ಆದ ನಂತರವೂ ಕುಟುಂಬದಲ್ಲಿಯೇ ವಾಸಿಸುತ್ತಾರೆ ಅಂತಕ್ಕಂಥದ್ದು ವಿಭಕ್ತ ಕುಟುಂಬಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಏನಿದು ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಾರಿಗೆ ಎಂದರೆ ಏನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು, ಒಂದು ಸ್ಥಳದಿಂದ ಹೋಗುವ ಬಸ್ಸಿನ ವ್ಯವಸ್ಥೆ, ರಸ್ತೆ, ಒಂದು ರಾಷ್ಟ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುವುದು ಅಂತ ಕೊಟ್ಟಿದ್ರೆ, ಸಾರಿಗೆ ಅಂತ ಹೇಳಿದರೆ ಇಲ್ಲಿ ಒಂದು ರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಅಲ್ಲ. ಯಾಕಂದರೆ ಸಾರಿಗೆ ಮೀನ್ಸ್ ಅದು ರಾಷ್ಟ್ರಕ್ಕೆ ಆಗಿರ್ಬೋದು, ರಾಜ್ಯಕ್ಕೆ ಆಗಿರ್ಬೋದು, ಅಥವಾ ಹಳ್ಳಿಗಳಿಗೆ ಆಗಿರ್ಬೋದು, ನಗರಕ್ಕೆ ಆಗಿರ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಣೆ ಮಾಡ್ತಕ್ಕಂಥದ್ದು ನಾವು ಸಾರಿಗೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸಾರಿಗೆ ಆಗಿರುತ್ತೆ. ಒಂದು ಸ್ಥಳದಿಂದ ಹೋಗೋ ಬಸ್ಸಿನ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಸಾರಿಗೆ ಅಂದಾಗಲಿ ಜಸ್ಟ್ ಬಸ್ ಮಾತ್ರ ಬರೋದಿಲ್ಲ. ಆ್ಯಂಡ್ ರಸ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳ ನಿರ್ಮಾಣ ಬಹುಮಟ್ಟಿಗೆ ಏನಕ್ಕೋಸ್ಕರ ಈ ಒಂದು ರಸ್ತೆಗಳ ನಿರ್ಮಾಣವನ್ನು ಮಾಡಿದರು ಅಂತ ಕೇಳಿದರೆ, ರಕ್ಷಣಾ ವ್ಯವಸ್ಥೆಗೋಸ್ಕರ, ಸಂಚಾರಕ್ಕೆ, ವಸ್ತುಗಳನ್ನು ಸಾಗಿಸಲು, ದೇಶದ ಅಭಿವೃದ್ಧಿಗೋಸ್ಕರ ಅಂತ ಕೊಟ್ಟಿದ್ದಾರೆ. ಸೊ ಬ್ರಿಟಿಷರ ಕಾಲದಲ್ಲಿ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದೆಲ್ಲ, ಸೊ ರಕ್ಷಣಾ ವ್ಯವಸ್ಥೆಗೋಸ್ಕರ ಅವರು ಫಸ್ಟ್ಗೆ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ತಳಪಾಯ ಹಾಕಿದವರು ಯಾರು ಅಂತ ಕೊಟ್ಟಿದ್ದಾರೆ. ಎಸ್ ಆಪ್ಷನ್ ಹೀಗಿದೆ, ಕಾರ್ನವಾಲಿಸ್, ವೆಲ್ಲೆಸ್ಲಿ, ಡಾಲೌಸಿ ಆ್ಯಂಡ್ ವಿಲಿಯಂ ಬೆಂಟಿಕ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಸಿ ಏನಿದೆ, ಡಾಲೌಸಿ ಅವರು ಮೊಟ್ಟ ಮೊದಲ ಬಾರಿಗೆ ಆ ಒಂದು ಇದಾಗಿದ್ರಲ್ಲ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ತಳಪಾಯವನ್ನು ಹಾಕ್ತಾ ಹೋಗ್ತಾರೆ. ಅವರಿಂದನೇ ಶುರುವಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಭಾರತ ಕೈಗಾರಿಕೆಗಳ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಏನು? ರಸ್ತೆಗಳ, ಸರ್ಕಾರನ, ಸಂಪತ್ತಿನ, ಶಿಕ್ಷಣ ಅಂತ ಕೇಳಿದರು. ಸೊ ಅಬ್ಸಲ್ಯೂಟ್ಲಿ ಆನ್ಸರ್ ಅಂತ ಹೇಳಿದ್ರೆ ಭಾರತ ಕೈಗಾರಿಕೆಗಳ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಏನು ಅಂತ ಹೇಳಿದ್ರೆ ಆಪ್ಷನ್ ಎ ರಸ್ತೆಗಳು. ಆ್ಯಂಡ್ ನೆಕ್ಸ್ಟು, ಗ್ರಾಮೀಣ ಸಡಕ್ ಯೋಜನೆಯ ಗುರಿ ಏನು ಅಂತ ಕೇಳಿದರೆ, ಭಾರತ ದೇಶದಲ್ಲಿ ರಸ್ತೆಗಳ ನಿರ್ಮಾಣ, ಕ್ವಾಡ್ರಿಲ್ಯಾಟರಲ್ ರಸ್ತೆ ಮಾರ್ಗ ನಿರ್ಮಾಣ, ಕಚ್ಚಾ ರಸ್ತೆಗಳನ್ನು ಪಕ್ಕ ರಸ್ತೆಗಳನ್ನಾಗಿ ಮಾರ್ಪಡಿಸುವುದು, ಹಳ್ಳಿಗಳ ರಸ್ತೆ ನಿರ್ಮಾಣ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಗ್ರಾಮೀಣ ಸಡಕ್ ಯೋಜನೆ ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಭಾರತ ದೇಶಗಳ ರಸ್ತೆಗಳ ನಿರ್ಮಾಣ ಅಂತಕ್ಕಂಥದ್ದು ಗ್ರಾಮೀಣ ಸಡಕ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಉದ್ದೇಶ ಅಲ್ಲ. ಆ್ಯಂಡ್ ಕ್ವಾಡ್ರಿಲ್ಯಾಟರಲ್ ರಸ್ತೆ ಅಂತ ಹೇಳಿದ್ರೆ ಮೀನ್ಸ್ 4 ಇದು ಬರುತ್ತೆ, ಚತುಷ್ಕೋನ ರಸ್ತೆ ಮಾರ್ಗ ಅಂತ ಬರುತ್ತೆ. ಸೊ ಅದಕ್ಕೂ ಸಹ ಈ ಒಂದು ಯೋಜನೆ ಅಂತಕ್ಕಂಥದ್ದು ಮಾಡಿರೋದಿಲ್ಲ. ಕಚ್ಚಾ ರಸ್ತೆಗಳನ್ನು ಪಕ್ಕ ರಸ್ತೆಗಳನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು ಈ ಒಂದು ಗ್ರಾಮೀಣ ಸಡಕ್ ಯೋಜನೆಯ ಒಂದು ಮುಖ್ಯ ಗುರಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಗ್ರಾಮೀಣ ಅಂತ ಕೊಟ್ಟವ್ರೆ ಅಂತ ಹಳ್ಳಿಗಳ ರಸ್ತೆ ನಿರ್ಮಾಣ ಅಂತಕ್ಕಂಥದ್ದಲ್ಲ. ಆಪ್ಷನ್ ಸಿ ಏನಿದೆ, ಕಚ್ಚಾ ರಸ್ತೆಗಳನ್ನು ಪಕ್ಕ ರಸ್ತೆಗಳನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು ಈ ಒಂದು ಗ್ರಾಮೀಣ ಸಡಕ್ ಯೋಜನೆ ಮುಖ್ಯ ಗುರಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಜಿಲ್ಲಾ ರಸ್ತೆಗಳ ನಿರ್ಮಾಣದ ನಿರ್ವಹಣೆ, ಇಟ್ ಮೀನ್ಸ್ ಜಿಲ್ಲಾ ರಸ್ತೆಗಳು ಏನಿದೆಯೋ ಅದರ ಒಂದು ನಿರ್ಮಾಣ ಆಗಿರ್ಬೋದು ಅಥವಾ ನಿರ್ವಹಣೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ? ರಾಜ್ಯ ಸರ್ಕಾರನ, ಜಿಲ್ಲಾ ಪಂಚಾಯತ, ತಾಲೂಕ್ ಪಂಚಾಯತ, ಕೇಂದ್ರ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ರಸ್ತೆಗಳ ನಿರ್ಮಾಣದ ನಿರ್ವಹಣೆ ಅಂತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಇಲ್ಲಿಗೆ ದುಡ್ಡು ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಂದರೂ ಸಹ ಅದೊಂದು ನಿರ್ವಹಣೆನ ಮಾಡ್ತಕ್ಕಂಥದ್ದು ಮೇಯ್ನಾಗಿ ಇಲ್ಲಿ ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಜಿಲ್ಲಾ ಪಂಚಾಯತ್.
ಆ್ಯಂಡ್ ನೆಕ್ಸ್ಟ್ ಗಡಿ ರಸ್ತೆಗಳ ನಿರ್ಮಾಣ ಜವಾಬ್ದಾರಿ ಯಾರಿಗಿರುತ್ತೆ? ಗಡಿ ರಸ್ತೆಗಳು, ಸೊ ಇಲ್ಲಿ ಕೇಂದ್ರ ಸರ್ಕಾರನ, ಗಡಿ ರಸ್ತೆಗಳ ಪ್ರಾಧಿಕಾರನ, ರಾಜ್ಯ ಸರ್ಕಾರನ, ರಾಷ್ಟ್ರಪತಿನ ಅಂತ ಕೇಳಿದರೆ, ಗಡಿ ರಸ್ತೆಗಳು ಅಂತ ಹೇಳಿದಾಗ ಇಲ್ಲಿ ಈ ಒಂದು ಕರ್ನಾಟಕ ಅಥವಾ ಬೇರೆ ಒಂದು ರಾಜ್ಯದ ನಡುವೆ ಬರ್ತಕ್ಕಂಥ ಗಡಿ ಆಗಿರ್ಬೋದು, ಅಥವಾ ರಾಷ್ಟ್ರಗಳ ನಡುವೆ ಬರ್ತಕ್ಕಂಥ ಗಡಿಗಳಾಗಿರ್ಬೋದು, ಆ ಒಂದು ನಿರ್ಮಾಣವನ್ನು ಯಾರ ಜವಾಬ್ದಾರಿ ಅಂತ ಹೇಳಿದರೆ ಗಡಿ ರಸ್ತೆಗಳ ಪ್ರಾಧಿಕಾರ ಅಂತ ಇರುತ್ತೆ. ಸೊ ಅದರ ಒಂದು ಜವಾಬ್ದಾರಿನ ತೊಗೊಳ್ಬೇಕಾಗುತ್ತೆ. ಇಟ್ ಮೀನ್ಸ್ ಇಲ್ಲಿ ರಾಜ್ಯಗಳು ಅಂತ ಹೇಳಿದಾಗ ರಾಜ್ಯದ ಒಳಗಡೆ ಬರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಆ್ಯಂಡ್ ದೇಶದ ಒಳಗಡೆ ಅಂತ ಹೇಳಿದಾಗ ದೇಶಕ್ಕೆ ಸಂಬಂಧಪಟ್ಟಿರುತ್ತೆ. ಬಟ್ ಬಾರ್ಡರ್ಗಳು ಅಂತ ತಗೊಂಡಾಗ ಇಲ್ಲಿ ಆ ಕಡೆನ ಈ ಕಡೆನ ಅಂತ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಗಡಿ ರಸ್ತೆಗಳ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆ ಇರುತ್ತಲ್ಲ, ಸೊ ಆ ಒಂದು ಸಂಸ್ಥೆಗಳು ಅಥವಾ ಪ್ರಾಧಿಕಾರ ಈ ಒಂದು ಜವಾಬ್ದಾರಿಯನ್ನು ತಗೊಂಡು ನಿರ್ವಹಣೆ ಮಾಡ್ತಾ ಹೋಗ್ತವೆ. ಆಪ್ಷನ್ ಬಿ ಗಡಿ ರಸ್ತೆಗಳ ಪ್ರಾಧಿಕಾರ. ಆ್ಯಂಡ್ ನೆಕ್ಸ್ಟು ಭಾರತ ಮೊಟ್ಟ ಮೊದಲ ರೈಲು ಮಾರ್ಗ ಯಾವುದು ಅಂತ ಕೇಳಿದರೆ ಕಲ್ಕತ್ತಾದಿಂದ ಠಾಣಾ, ಮುಂಬೈಯಿಂದ ಬೆಂಗಳೂರು, ಠಾಣಾದಿಂದ ಬೆಂಗಳೂರು ಆ್ಯಂಡ್ ಮುಂಬೈಯಿಂದ ಠಾಣಾ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಭಾರತ ಮೊಟ್ಟ ಮೊದಲ ರೈಲು ಮಾರ್ಗ ಅಂತ ಹೇಳಿದ್ರೆ ಮುಂಬೈಯಿಂದ ಠಾಣಾ. ಆ್ಯಂಡ್ ನೆಕ್ಸ್ಟು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರೈಲು ಜಾಲವನ್ನು ಹೊಂದಿದಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರೈಲು ಜಾಲವನ್ನು ಹೊಂದಿದ ರಾಷ್ಟ್ರ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರೈಲು ಜಾಲವನ್ನು ಹೊಂದಿದ ರಾಷ್ಟ್ರ ಒಟ್ಟು ಬರ್ತಕ್ಕಂಥದ್ದು ಭಾರತದಲ್ಲಿ ರೈಲು ಸಾರಿಗೆ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಅಂತ ಹೇಳಿದಾಗ ಇಲ್ಲಿ 4ನೇ ಸ್ಥಾನ ಬರುತ್ತೆ. ಭಾರತ ಅಂತಕ್ಕಂಥ 4ನೇ ಸ್ಥಾನ. ಫಸ್ಟ್ ಸ್ಥಾನ ಅಂತ ಹೇಳಿದಾಗ USA, ಅಮೇರಿಕಾ ಆ್ಯಂಡ್ ನೆಕ್ಸ್ಟ್ ಚೀನಾ ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ರಷ್ಯಾ ಆ್ಯಂಡ್ ಇಂಡಿಯಾ ಅಂತಕ್ಕಂಥ 4 ಸ್ಥಾನದಲ್ಲಿ ಬರ್ತಾ ಹೋಗುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರೈಲು ಜಾಲ ಅಂತ ಹೇಳಿದ್ರೆ ಇಲ್ಲಿ ನಾವು ಚೀನಾನ ತೊಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಚೀನಾ ಅಂತ ಕೊಟ್ಟಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ ನೋಡ್ತಾ ಹೋದರೆ ಭಾರತ ಅಂತ ನಾವು ತೊಗೊಳ್ಬೇಕಾಗುತ್ತೆ. ಫಸ್ಟ್ ಏಷ್ಯಾ ಖಂಡದಲ್ಲಿ ಚೀನಾ ಅಂತ ತೊಗೊಳ್ಬೇಕಾಗುತ್ತೆ, ಅದಾದ ನಂತರ ಭಾರತ ಬರತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಆನ್ಸರ್ನ ನಾವು ಇದಕ್ಕೆ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ 4 ಆಪ್ಷನ್ ಏನು ಕೊಟ್ಟಿದ್ದಾರೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ರೈಲು ಜಾಲ ಅಂತ ಹೇಳಿದ್ರೆ ಭಾರತ ಅಂತ ತೊಗೊಳ್ಬಹುದು. ಅದು ಬಿಟ್ಟರೆ ಚೀನಾ ಅಂತಕ್ಕಂಥದ್ದು ಫಸ್ಟ್ ಏಷ್ಯಾ ಖಂಡದಲ್ಲಿ. ಆ್ಯಂಡ್ ಭಾರತ ರೈಲು ಸಾರಿಗೆಯಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4ನೇ ಸ್ಥಾನ. ಫಸ್ಟ್ ಬಂದು US, ನೆಕ್ಸ್ಟ್ ಚೀನಾ, ಅದಾದಮೇಲೆ ರಷ್ಯಾ, ಅದಾದಮೇಲೆ ಇಂಡಿಯಾ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಭಾರತ ಸರ್ಕಾರ ಗೇಜ್ ಏಕೀಕರಣ ಯೋಜನೆ ಜಾರಿಗೆ ತಂದಂಥ ವರ್ಷ ಯಾವುದು ಅಂತ ಕೇಳಿದರೆ ಭಾರತ ಸರ್ಕಾರ ಗೇಜ್ ಏಕೀಕರಣ ಯೋಜನೆಯನ್ನು ಜಾರಿಗೆ ತಂದಂಥ ವರ್ಷ ಆಪ್ಷನ್ 1991, 90, 93, 92 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು 1992ರಲ್ಲಿ ಈ ಒಂದು ಗೇಜ್ ಏಕೀಕರಣ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ತರ್ತಕ್ಕಂಥದ್ದು ಭಾರತ ಸರ್ಕಾರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೊಳವೆ ಮಾರ್ಗಗಳ ಉಪಯೋಗ ಏನಕ್ಕೋಸ್ಕರ? ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಸರಕನ್ನು ಸಾಗಿಸಲು, ಬೃಹತ್ ಗಾತ್ರದ ತೈಲ ಸಾಗಿಸಲು, ಅತಿ ವೇಗವಾಗಿ ತೈಲವನ್ನು ಸಾಗಿಸಲು, ತೈಲ ಸುಧಾರಣೆ ಮಾಡೋದಕ್ಕೋಸ್ಕರ ಅಂತ ಹೇಳಿದರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಕೊಳವೆ ಮಾರ್ಗ ಅಂತಕ್ಕಂಥದ್ದು ಬೃಹತ್ ಗಾತ್ರದ ತೈಲ ಸಾಗಿಸೋದಕ್ಕೆ ಅಥವಾ ಅತಿ ವೇಗವಾಗಿ ತೈಲ ಸಾಗಿಸೋದ ಅಥವಾ ತೈಲ ಸುಧಾರಣೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಸರಕನ್ನು ಸಾಗಿಸಲು. ಸೊ ಕೊಳವೆ ಮಾರ್ಗ ಅಂತಕ್ಕಂಥದ್ದು ಜಸ್ಟ್ ಒಂದು ತೈಲಗಳ ಒಂದು ಸಾಗಿಸೋದಕ್ಕೋಸ್ಕರ ಅಲ್ಲ, ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಸರಕನ್ನು ಸಾಗಿಸ್ತಕ್ಕಂಥದ್ದು. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 29ನೇ ಕ್ವಶನ್ ಹೀಗಿದೆ. ನಮ್ಮ ವಿದೇಶ ವ್ಯಾಪಾರವು 85% ಈ ಮಾರ್ಗಗಳ ಮುಖಾಂತರ ಸಾಗುವುದು ಅಂತ ಹೇಳಿದರೆ ವಿದೇಶಿ ವ್ಯಾಪಾರ ಇಟ್ ಮೀನ್ಸ್ ವಿದೇಶ ಬೇರೆ ಒಂದು ದೇಶಕ್ಕೆ 75% ರಫ್ತು ಆಮದು ಏನು ಮಾಡ್ಕೊಳ್ತೀವೋ ಸೊ ಅದು ಯಾವ ಒಂದು ಇದರಲ್ಲಿ ಆಗುತ್ತೆ ಅಂತ ಕೇಳಿದರೆ ವಾಯು ಸಾರಿಗೆ, ಜಲ ಸಾರಿಗೆ, ಭೂ ಸಾರಿಗೆ ಆ್ಯಂಡ್ ರೈಲು ಸಾರಿಗೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ ಜಲ ಸಾರಿಗೆ. ವಾಯು ಸಾರಿಗೆಯಲ್ಲಿ ಅಂತಕ್ಕಂಥದ್ದು ಜಸ್ಟ್ ಜನಗಳ ಒಂದು ವಿನಿಮಯ ಇರ್ತಕ್ಕಂಥದ್ದು. ಇಲ್ಲಿ ಕೇಳಿರ್ತಕ್ಕಂಥದ್ದು ವಿದೇಶಿ ವ್ಯಾಪಾರ ಅಂತ ಕೇಳೋದು. ವ್ಯಾಪಾರ ಅಂತಕ್ಕಂಥದ್ದು ಹಡಗುಗಳ ಮೂಲಕ, ಜಲ ಸಾರಿಗೆಯ ಮೂಲಕ ಜಾಸ್ತಿ ನಡೀತಕ್ಕಂಥದ್ದು. ಇಟ್ ಮೀನ್ಸ್ ದೇಶದ ಒಳಗೆ ಅಂತ ಹೇಳಿದಾಗ ಈ ಒಂದು ಆನ್ಸರ್ ನಾವು ತೊಗೊಳೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ವಿದೇಶಿ ವ್ಯಾಪಾರ ಅಂತ ಕೇಳಿರೋದ್ರಿಂದ ನಾವು ಜಲಮಾರ್ಗನ ಆಪ್ಷನ್ ಜಲಮಾರ್ಗ ಅಂತಕ್ಕಂಥದ್ದು ಅಥವಾ ಜಲ ಸಾರಿಗೆ ಅಂತಕ್ಕಂಥದ್ದು ನಾವು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಒಳನಾಡಿನ ಜಲ ಸಾರಿಗೆ ಪ್ರಾಧಿಕಾರ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದರೆ 1985, 86, 88 ಆ್ಯಂಡ್ 89 ಅಂತ ಕೊಟ್ಟಿದ್ದಾರೆ. ಒಳನಾಡಿನ ಜಲ ಸಾರಿಗೆ ಪ್ರಾಧಿಕಾರ ಸ್ಥಾಪನೆ ಆಗ್ತಕ್ಕಂಥ ಒಂದು ವರ್ಷ ಅಂತ ಹೇಳಿದರೆ ಆಪ್ಷನ್ ಎ 1985ರಲ್ಲಿ. ಆ್ಯಂಡ್ ನೆಕ್ಸ್ಟ್, ಕಾಂಡ್ಲಾ ಬಂದರು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ, ರಾಜಸ್ಥಾನ, ಕೇರಳ ಆ್ಯಂಡ್ ಗುಜರಾತ್. ಕಾಂಡ್ಲಾ ಬಂದು ಬರ್ತಕ್ಕಂಥದ್ದು ಇದು ಗುಜರಾತ್. ಆಪ್ಷನ್ ಡಿ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಎಂಬ ಹೆಸರಿನಿಂದ ಕರೆಯುವಂಥ ಬಂದರು ಯಾವುದು? ತುತುಕುಟಿ, ಹಾಲ್ಡಿಯಾ, ಚೆನ್ನೈ, ನವಶೇವಾ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ನವಶೇವಾ. ಆಪ್ಷನ್ ಡಿ.
ಆ್ಯಂಡ್ ನೆಕ್ಸ್ಟು ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭವಾದ ಬಂದರು ಯಾವುದು? ಮುಂಬೈ, ಬರ್ಮಾ, ಗೋವಾ, ಕಾಂಡ್ಲಾ ಆ್ಯಂಡ್ ಪಾರಾದೀಪ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಇಟ್ ಮೀನ್ಸ್ ಪ್ರಥಮ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದಾಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಂಡ್ಲಾ ಬಂದರನ್ನು ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟ್ ಭಾರತದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಮುಂಬೈ, ಕೊಚ್ಚಿ, ಮಂಗಳೂರು ಆ್ಯಂಡ್ ವಿಶಾಖಪಟ್ಟಣ. ಆನ್ಸರು ಆಪ್ಷನ್ ಎ, ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಆ್ಯಂಡ್ ಅದೇ ರೀತಿ ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತ ಕೇಳಿದರೆ ಮುರುಡೇಶ್ವರ, ಮಂಗಳೂರು, ಮಲ್ಪೆ ಆ್ಯಂಡ್ ಕಲಬುರಗಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಮುಂಬೈನ ಭಾರತದ ಹೆಬ್ಬಾಗಿಲು ಅಂತ ಕರಿತೀವೋ ಅದೇ ರೀತಿ ಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು. ಇಲ್ಲಿ ಕೇಳಿರೋದು ಹಳೆಯ ಕೃತಕ ಬಂದರು ತುತುಕುಡಿ, ಕೊಚ್ಚಿ, ಚೆನ್ನೈ ಆ್ಯಂಡ್ ವಿಶಾಖಪಟ್ಟಣ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ ಸಿ, ಚೆನ್ನೈ. ಆ್ಯಂಡ್ ನೆಕ್ಸ್ಟು ಭಾರತ ಚಹಾದ ಬಂದರು ಯಾವುದು? ಹಾಲ್ಡಿಯಾ, ಕೋಲ್ಕತ್ತಾ ಬಂದರು, ಪಾರಾದೀಪ್ ಆ್ಯಂಡ್ ಕೊಚ್ಚಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಹಾದ ಬಂದರು ಕೇಳಿರ್ತಕ್ಕಂಥದ್ದು ಚಹಾದ ಬಂದರು ಅಂತ ಹೇಳಿದರೆ ಕೋಲ್ಕತ್ತಾ ಬಂದರು, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಹಣ್ಣ ವಿಮಾನ ನಿಲ್ದಾಣ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದರೆ ಬೆಂಗಳೂರು, ಆಗ್ರಾ, ಚೆನ್ನೈ ಆ್ಯಂಡ್ ಜೈಪುರ್. ಹಣ್ಣ ಅಂತಕ್ಕಂಥದ್ದು ಆಪ್ಷನ್ ಸಿ, ಚೆನ್ನೈಯಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಇದೆ ನೋಡಿ. ಸೊ ಸಾರ್ವಜನಿಕ ಕ್ಷೇತ್ರ ವಾಯು ಸಾರಿಗೆ 2 ಸಂಸ್ಥೆಗಳಿದೆಯಂತೆ, ಇಂಡಿಯನ್ ಏರ್ಲೈನ್ಸ್ ಆ್ಯಂಡ್ ಏರ್ ಇಂಡಿಯಾ ಅಂತಕ್ಕಂಥದ್ದು. ಭಾರತ ಸರ್ಕಾರ 1955ರಲ್ಲಿ ಈ ಒಂದು ವಾಯು ಸಾರಿಗೆ ಸಂಸ್ಥೆನ ಸ್ಥಾಪನೆಯನ್ನು ಮಾಡುತ್ತೆ. ಆ್ಯಂಡ್ ವಿಮಾನ ನಿಲ್ದಾಣ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ವಾಯು ಸಾರಿಗೆ ಸಂಸ್ಥೆನೇ ಸಹ ಆಗಿರುತ್ತೆ. ಆ್ಯಂಡ್ ಒಟ್ಟು ಭಾರತದಲ್ಲಿ ಇರ್ತಕ್ಕಂಥದ್ದು 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ದೆಹಲಿಯಲ್ಲಿ ಬಂದು ಇಂದಿರಾ ಗಾಂಧಿ, ಮುಂಬೈ ಬಂದು ಸಹಾರಾ ಮತ್ತು ಸಾಂತ್ರಾ ಕ್ರೂಜ್ ವಿಮಾನ ನಿಲ್ದಾಣ, ಕೋಲ್ಕತ್ತಾ ಬಂದು ಸುಭಾಷ್ ಚಂದ್ರ ಬೋಸು, ಚೆನ್ನೈ ಬಂದು ಅಣ್ಣಾ ವಿಮಾನ, ತಿರುವನಂತಪುರ ಬಂದು ತ್ರಿವೇಂದ್ರಂ, ಬೆಂಗಳೂರು ಬಂದು ನಾಡಪ್ರಭು ಕೆಂಪೇಗೌಡ, ಹೈದರಾಬಾದ್ ಬಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆ್ಯಂಡ್ ಅಹಮದಾಬಾದ್ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್, ಪಣಜಿ ಬಂದು ಗೋವಾ, ಅಮೃತ್ಸರ ಬಂದು ಶ್ರೀ ಗುರು ರಾಮದಾಸಾಜಿ, ಆ್ಯಂಡ್ ಗುವಾಹಟಿ ಬಂದು ಲೋಕಪ್ರಿಯ ಗೋಪಿನಾಥ ಬರಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇಷ್ಟು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಅಮೃತಸರದಲ್ಲಿ ರಾಜಾ ಸಾನ್ಸಿ ವಿಮಾನ ನಿಲ್ದಾಣ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆಯಂತೆ, ಇನ್ನೂ ಆಗಿಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪಿನ್ ಕೋಡ್ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ 1972, 76, 73 ಆ್ಯಂಡ್ 74 ಅಂತ ಕೊಟ್ಟಿದ್ದಾರೆ. ಪಿನ್ ಕೋಡ್ ಅಂತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1972ರಲ್ಲಿ ಜಾರಿಗೆ ಬರುತ್ತೆ, 72. ಅದೇ ರೀತಿ ಶೀಘ್ರ ಅಂಚೆ ಸೇವೆ ಜಾರಿಗೆ ಬಂದಂತಹ ವರ್ಷ 1975, 77, 78 ಆ್ಯಂಡ್ 79 ಅಂತ ಕೊಟ್ಟಿದ್ದಾರೆ. 1975ರಲ್ಲಿ ಈ ಒಂದು ಶೀಘ್ರ ಸ್ಪೀಡ್ ಪೋಸ್ಟ್ ಅಂತ ಹೇಳ್ತೀವಲ್ಲ, ಸೊ ಅದು ಜಾರಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಆಕಾಶವಾಣಿಯು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದರೆ 1931 ಆ್ಯಂಡ್ 1932, 1930, 1934. ಸೊ ನಾವು ಆನ್ಸರ್ನ ನೋಡ್ತಾ ಹೋದಾಗ ಆಪ್ಷನ್ 1 ಏನಿದೆ 1931ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಕಾಶವಾಣಿ ಅಂತಕ್ಕಂಥದ್ದು ಭಾರತದಲ್ಲಿ ಪ್ರಸಾರ ಆಗ್ತಕ್ಕಂಥದ್ದು, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ದೆಹಲಿ ಬಳಿಯ ಪಿತಾಂಬರದಲ್ಲಿ ಯಾರ ಜ್ಞಾಪಕಾರ್ಥವಾಗಿ ದೂರದರ್ಶನ ಗೋಪುರ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಹರು, ಗಾಂಧೀಜಿ, ಇಂದಿರಾ ಗಾಂಧಿ ಆ್ಯಂಡ್ ಡಾಕ್ಟರ್ BR ಅಂಬೇಡ್ಕರ್. ಸೊ ದೆಹಲಿ ಬಳಿ ಅಂತ ಇರ್ತಕ್ಕಂಥ ಪಿತಾಂಬರದಲ್ಲಿ ಈ ಒಂದು ದೂರದರ್ಶನ ಗೋಪುರ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಯಾರ ಒಂದು ಹೆಸರಿನಲ್ಲಿ ಅಂತ ಹೇಳಿದ್ರೆ, ಅಥವಾ ಯಾರ ಒಂದು ಜ್ಞಾಪಕಾರ್ಥದಲ್ಲಿ ಅಥವಾ ಯಾರ ಒಂದು ನೆನಪಿಗಾಗಿ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೆನಪಿಗಾಗಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅತಿ ಕಡಿಮೆ ವೆಚ್ಚ ಸಾರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದರೆ ಜಲ ಸಾರಿಗೆ, ವಾಯು ಸಾರಿಗೆ, ರಸ್ತೆ ಸಾರಿಗೆ ಆ್ಯಂಡ್ ರೈಲ್ವೆ ಸಾರಿಗೆ. ಅತಿ ಕಡಿಮೆ ವೆಚ್ಚ ಇಟ್ ಮೀನ್ಸ್ ಕಡಿಮೆ ಒಂದು ಖರ್ಚಿನಲ್ಲಿ ಹಾಕ್ತಕ್ಕಂಥ ಒಂದು ಸಾರಿಗೆ ಮಾಧ್ಯಮ ಅಂತ ಹೇಳಿದರೆ ಆಪ್ಷನ್ ಡಿ, ರೈಲ್ವೆ ಸಾರಿಗೆ. ಆ್ಯಂಡ್ ನೆಕ್ಸ್ಟು ಗ್ರಾಮೀಣ ರಸ್ತೆಗಳ ನಿರ್ಮಾಣದ ಉದ್ದೇಶದ ಕಾರ್ಯಕ್ರಮ ಏನು? ಇಟ್ ಮೀನ್ಸ್ ಗ್ರಾಮೀಣ ರಸ್ತೆಗಳು, ಹಳ್ಳಿಗಳಲ್ಲಿ ಗ್ರಾಮೀಣಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ರಸ್ತೆಗಳ ಒಂದು ಉದ್ದೇಶದ ಕಾರ್ಯಕ್ರಮಗಳು ಯಾವುವು ಅಂತ ಕೇಳಿರೋದಿಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಪ್ರಧಾನಮಂತ್ರಿಯವರ ಗ್ರಾಮ ಸಡಕ್ ಯೋಜನೆ ಆ್ಯಂಡ್ ರೋಜ್ಗಾರ್ ಯೋಜನೆ ಆ್ಯಂಡ್ ಮೇಲ್ನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಹೌದು, ಗ್ರಾಮೀಣ ರಸ್ತೆಗಳನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಅಥವಾ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅಥವಾ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಪ್ರಧಾನಮಂತ್ರಿಯವರ ಗ್ರಾಮ ಸಡಕ್ ಯೋಜನೆ ಆ್ಯಂಡ್ ರೋಜ್ಗಾರ್ ಯೋಜನೆ ಎಲ್ಲನೂ ಸಹ ತರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ ಡಿ, ಮೇಲ್ನ ಎಲ್ಲವೂ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಈ ಮೂರು ಏನಿದೆ, ಮೂರೂ ಸಹ ಗ್ರಾಮೀಣ ರಸ್ತೆಗಳ ಒಂದು ನಿರ್ಮಾಣಕ್ಕೋಸ್ಕರ ತಂದಂಥ ಒಂದು ಕಾರ್ಯಕ್ರಮಗಳಾಗಿರುತ್ತೆ. ನೆಕ್ಸ್ಟ್ 80% ವಸ್ತುಗಳನ್ನು ಮತ್ತು
70% ಜನರನ್ನು ಈ ಮಾರ್ಗ ಮೂಲಕ ಸಾಗಣೆಯನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ನೋಡಿದ್ವಿ ಲಾಸ್ಟು ವ್ಯಾಪಾರ ವಿನಿಮಯ, ಇಟ್ ಮೀನ್ಸ್ ವಿದೇಶಿ ವ್ಯಾಪಾರ ವಿನಿಮಯ ನೋಡ್ತಾ ಹೋದಾಗ ನಾವಲ್ಲಿ ಜಲಮಾರ್ಗ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಕೇಳೋದೇನು 80% ವಸ್ತುಗಳನ್ನು ಮತ್ತು 70% ಜನರನ್ನು ಅಂತ ಕೊಟ್ಟಿದ್ದಾರೆ. ಸೊ ನಾವು ಜಲಮಾರ್ಗದಲ್ಲಿ ಜನರನ್ನು ಸಾಗಿಸ್ತಕ್ಕಂಥದ್ದು ಆಗೋದಿಲ್ಲ. ಹಾಗಾಗಿ ಇಲ್ಲವು ಜನರನ್ನು ಮತ್ತು ವಸ್ತುಗಳನ್ನು ಎರಡನ್ನೂ ಸಹ ಸಾಗಿಸ್ತಕ್ಕಂಥ ಒಂದು ಮಾರ್ಗ ಯಾವುದು ಅಂತ ಹೇಳಿದಾಗ ಇದು ಆಪ್ಷನ್ ಡಿ ರೈಲು ಮಾರ್ಗ. ರಸ್ತೆಯಲ್ಲಿ ವಸ್ತುಗಳನ್ನ ಮತ್ತು ಜನರನ್ನು ಸಾಗಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಮತ್ತು ಜಾಸ್ತಿ ಖರ್ಚಿನ ಇದಾಗುತ್ತೆ. ಹಾಗಾಗಿ ಸಾಗಣೆ ಕಮ್ಮಿ ಆಗುತ್ತೆ. ಆ್ಯಂಡ್ ಜಲಮಾರ್ಗ ಅಂತ ಹೇಳಿದಾಗ ಅಲ್ಲಿ ಜನರನ್ನು ಜಾಸ್ತಿ ಸಾಗಣೆ ಮಾಡೋದಿಲ್ಲ, ಜಸ್ಟ್ ಸರಕು ಸಾಮಗ್ರಿಗಳನ್ನ ಜಾಸ್ತಿ ಸಾಗಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ವಾಯುಮಾರ್ಗ ಅಂತ ಹೇಳಿದಾಗ ವಾಯುಮಾರ್ಗದಲ್ಲಿ ಏನಾಗುತ್ತೆ, ಜನಗಳ ಒಂದು ಸಾಗಣೆ ಆಗುತ್ತೆ, ವಸ್ತುಗಳ ರಫ್ತು ಆಮದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲ ನೋಡ್ತಾ ಹೋದಾಗೆ ಆಪ್ಷನ್ ಡಿ ಏನಿದೆ ರೈಲು ಮಾರ್ಗ, ಇಲ್ಲಿ ಬಂದು ವಸ್ತುಗಳು ಮತ್ತು ಜನರ ಇಬ್ಬರೂ ಸಹ ಜಾಸ್ತಿ ಸಾಗಣೆ ಆಗ್ತಕ್ಕಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಆನ್ಸರು ಆಪ್ಷನ್ ಡಿ ರೈಲು ಮಾರ್ಗ. ಆ್ಯಂಡ್ ನೆಕ್ಸ್ಟ್ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ರೈಲು ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ ವ್ಯಾಗ್ಲೆವ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ತಕ್ಕಂಥದ್ದು ಎಲ್ಲಿ, ಸೊ ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾಕಂತಂದರೆ ಅದು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾಗಿ ಆನ್ಸರು ಆಪ್ಷನ್ ಸಿ ಬೆಂಗಳೂರು. ಆ್ಯಂಡ್ ನೆಕ್ಸ್ಟು ಚಕ್ರಗಳು ಸಂಪರ್ಕಿಸಲ್ಪಟ್ಟಿರುವ ದಂಡ ಯಾವುದು ಅಂತ ಕೇಳಿದರೆ ಕಚ್ಚು, ಹಚ್ಚು, ಕೆಚ್ಚು ಯಾವುದು ಅಲ್ಲ ಅಂತ ಕೇಳಿದರೆ ಸೊ ಕಚ್ಚು, ಇಟ್ ಮೀನ್ಸ್ ಅಲ್ಲಿ ಹಚ್ಚು ಅಂತಕ್ಕಂಥದ್ದು ಬರುತ್ತೆ. ಆಲ್ಮೋಸ್ಟ್ ಇದು ಹಚ್ಚು ಅಂತಕ್ಕಂಥದ್ದು ಬರೋದು ಏನಕ್ಕೆ ಅಂತ ಹೇಳಿದರೆ ರೈಲ್ಗಳ ಒಂದು ಇದರಲ್ಲಿ ಬರ್ತಕ್ಕಂಥದ್ದು, ರೈಲಿಗೆ ಸಂಬಂಧಪಟ್ಟಂತೆ ಹಚ್ಚು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಹೇಗಿದೆ, ಭಾರತೀಯ ರೈಲ್ವೆಯ ಹಚ್ಚು ಮತ್ತು ಗಾಲಿ ಕಾರ್ಖಾನೆ ಬೆಂಗಳೂರಿನ ಎಲ್ಲಿ ಇರ್ತಕ್ಕಂಥದ್ದು, ಬನಶಂಕರಿ, ಯಲಹಂಕ, ಮಡಿವಾಳ ಯಾವುದು ಅಲ್ಲ ಅಂತ ಕೇಳಿದರೆ ಇದು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಭಾರತೀಯ ರೈಲ್ವೆಯ ಹಚ್ಚು ಮತ್ತು ಗಾಲಿ ಕಾರ್ಖಾನೆ ಇರ್ತಕ್ಕಂಥದ್ದು ಬೆಂಗಳೂರಿನ ಯಲಹಂಕದಲ್ಲಿ, ಆಪ್ಷನ್ ಬಿ ಯಲಹಂಕದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಾರ್ಖಾನೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಯಲಹಂಕ. ಓಕೆ ಫ್ರೆಂಡ್ಸ್, ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.